ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮೇ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಸಳೆ ಸೊಪ್ಪಿನ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಬಸಳೆ ಸೊಪ್ಪಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಇದು ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಬಸಳೆ ಸೊಪ್ಪಲ್ಲಿ ಪ್ರಮುಖವಾಗಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಕೆ, ಮಿನರಲ್ಸ್, ಮೆಗ್ನೀಷಿಯಮ್, ಆಂಟಿಆಕ್ಸಿಡೆಂಟ್ ಹಾಗೂ ಲ್ಯೂಟಿನ್ ಹಾಗೂ ಜಿಯಾಕ್ಸಂತಿಂಥ ಪವರ್ಫುಲ್ ಕೆರೋಟಿನಾಯ್ಡ್ಸ್ ಇದೆ. ಇದರ ಜೊತೆಗೆ ಫೈಬರ್ ಕಂಟೆಂಟ್ ಇದೆ, ನಾರಿನಂಶ ಇದೆ, ಲೋ ಕ್ಯಾಲರಿ, ಹೈ ವಾಟರ್ ಕಂಟೆಂಟ್, ನೀರಿನಂಶ ಜಾಸ್ತಿ ಇದೆ, ಪ್ರೀಬಯೋಟಿಕ್ ಆಗಿ ಕೆಲಸ ಮಾಡ್ತದೆ. ಹಲವಾರು ರೀತಿಯ ಒಂದು ಪೋಷಕಾಂಶಗಳು ಇದರಲ್ಲಿ ಇದೆ. ಪ್ರಮುಖವಾಗಿ ನಾರಿನಂಶ ಇರೋದ್ರಿಂದ, ಫೈಬರ್ ಅಂಶ ಇರೋದ್ರಿಂದ ಆಹಾರವನ್ನು ಸುಲಭವಾಗಿ ಜೀರ್ಣ ಆಗಲು ಇದು ತುಂಬಾ ಸಹಕಾರಿಯಾಗಿದೆ. ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡಲು, ಹೆಚ್ಚು ಮಾಡಲು ಸಹಕಾರಿಯಾಗಿದೆ. ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ವೈಟಮಿನ್ ಎ ಅಧಿಕವಾಗಿ ಇರೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ತದೆ. ಇದರ ಜೊತೆಗೆ ಲ್ಯೂಟಿನ್, ಜಿಯಾಕ್ಸಂತಿನಿಂಥ ಪವರ್ಫುಲ್ ಕೆರೋಟಿನಾಯ್ಡ್ಸ್ ಇರೋದ್ರಿಂದ ಕಣ್ಣಿನ ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ತದೆ. ವಯಸ್ಸಾದಂತೆಲ್ಲ ಕಣ್ಣಿನ ದೃಷ್ಟಿ ದೋಷ ಆಗುವ ಸಾಧ್ಯತೆಗಳಿರ್ತದೆ. ಇದನ್ನು ಈ ಒಂದು ತೊಂದರೆಯನ್ನು ಇದು ನಿವಾರಣೆ ಮಾಡ್ತದೆ. ಹಾಗೂ ಇದರಲ್ಲಿ ವೈಟಮಿನ್ ಸಿ ಅಧಿಕವಾಗಿರೋದ್ರಿಂದ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗ್ತದೆ. ಯಾವಾಗ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗ್ತದೋ ದೇಹದಲ್ಲಿ ರಕ್ತಹೀನತೆಯ ಸಮಸ್ಯೆ ಕಾಣೋದಿಲ್ಲ. ಆದ್ದರಿಂದ ಐರನ್ ಅಬ್ಸಾರ್ಪ್ಷನ್ ಆಗ್ತದೆ, ರಕ್ತವನ್ನು ವೃದ್ಧಿ ಮಾಡ್ತದೆ. ಹಾಗೂ ಇದರಲ್ಲಿ ವೈಟಮಿನ್ ಕೆ ಅಧಿಕವಾಗಿರೋದ್ರಿಂದ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ ಸಹಕಾರಿಯಾಗಿದೆ. ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದ್ರಿಂದ ಮೂಳೆಗಳಿಗೆ ಶಕ್ತಿ ಬರ್ತದೆ, ಜಾಯಿಂಟ್ಸ್ಗಳಿಗೆ, ಕೀಲುಗಳಿಗೆ ಒಂದು ಸ್ಟ್ರೆಂತನ್ನು ಕೊಡ್ತದೆ. ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇದರ ಜೊತೆಗೆ ಮೆಗ್ನೀಷಿಯಂ ಅಧಿಕವಾಗಿ ಇರೋದ್ರಿಂದ ನರಗಳ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ನರಮಂಡಲದ ಅಂದರೆ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡ್ತದೆ ಹಾಗೂ ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಮಿನರಲ್ಸ್, ಖನಿಜಾಂಶಗಳಿರೋದ್ರಿಂದ ಆರೋಗ್ಯವನ್ನು ಕಾಪಾಡ್ತದೆ. ಇದರ ಜೊತೆಗೆ ಇದರಲ್ಲಿ ಪ್ರೀಬಯೋಟಿಕ್, ನಾರಿನಂಶ ಇರೋದ್ರಿಂದ ಪ್ರೀಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಹಾಗೂ ದೇಹದ ಆರೋಗ್ಯವನ್ನು ಕಾಪಾಡ್ತದೆ. ಲೋ ಕ್ಯಾಲೋರಿ, ಹೈ ಫೈಬರ್ ಕಂಟೆಂಟ್ ಹಾಗೂ ಹೆಚ್ಚಿನ ನೀರಿನಂಶ ಇರೋದ್ರಿಂದ ದೇಹದ ತೂಕದ ನಿರ್ವಹಣೆಯನ್ನೇ ಇದು ಸಹಕಾರಿಯಾಗಿದೆ. ಇದನ್ನು ಒಂದು ಬಸಳೆ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ, ನಾರಿನಂಶ ಇರೋದ್ರಿಂದ ನಮಗೆ ಬೇಗನೆ ಹೊಟ್ಟೆ ಹಸಿವು ಆಗೋದಿಲ್ಲ. ಆಗ ಮೇಲಿಂದ ಮೇಲೆ ನಾವು ಆಹಾರ ಸೇವನೆ ಮಾಡೋದಿಲ್ಲ. ಆದ್ದರಿಂದ ತೂಕದ ಒಂದು ನಿರ್ವಹಣೆಯಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ. ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ಹಾಗೆ ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿರೋದ್ರಿಂದ ನಮ್ಮ ದೇಹದ ಒಂದು ಸರ್ವತೋಮುಖ ಆರೋಗ್ಯಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಬಸಳೆ ಸೊಪ್ಪನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂತಂದರೆ, ಬಸಳೆ ಸೊಪ್ಪಿನ ಪಲ್ಯ, ಸಾಂಬಾರು ಅಥವಾ ಬೇಳೆ ಸಾರು ಥರ ಮಾಡೋದು ಹಾಗೂ ಇದರ ಸೂಪ್ ಮಾಡ್ಕೊಂಡು ಕುಡಿಯೋದು, ಇದೆಲ್ಲ ಮಾಡೋದ್ರಿಂದ ನಮಗೆ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ಇದರಲ್ಲಿ ಬಾಯಿಯ ಹುಣ್ಣಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಹಾಗಾಗಿ ಬಸಳೆ ಸೊಪ್ಪಲ್ಲಿ ಇಷ್ಟೆಲ್ಲ ಒಂದು ಪೋಷಕಾಂಶಗಳಿರೋದ್ರಿಂದ ನಾವು ವಾರದಲ್ಲಿ 1-2 ದಿನ ಇಲ್ಲ 3 ದಿನ ಆದರೂ ಬಸಳೆ ಸೊಪ್ಪಿನ ಒಂದು ಪಲ್ಯ ಇರ್ಬೋದು, ಸಾಂಬಾರು ಇರ್ಬೋದು, ಇವನ್ನ ನಾವು ಸೇವನೆ ಮಾಡೋದ್ರಿಂದ ಅಗತ್ಯವಾಗಿ ಬೇಕಾಗಿರತಕ್ಕಂಥ ಪೋಷಕಾಂಶಗಳು, ಐರನ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಈ ಎಲ್ಲ ಒಂದು ಪೋಷಕಾಂಶಗಳು ನಮಗೆ ದೊರಕಿ ನಮ್ಮ ಆರೋಗ್ಯವನ್ನು ಕಾಪಾಡಲು ಇದು ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.